ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಗುಣೇಶು ವರ್ತಂತ ಇತಿ ಮತ್ವ ನ ಸಜ್ಜತೆ. ತತ್ವವನ್ನು ತಿಳಿದವರು, ತತ್ವಾರ್ಥವನ್ನು ತಿಳಿದವರು, ಪ್ರಕೃತಿ ಯಾರೋ ಇಬ್ಬರು ಜಗಳ ಆಡ್ತಾ ಇದ್ರೆ ಅಯ್ಯೋ ಅವ್ರು ಯಾರೋ ಏನೋ ಜಗಳ ಆಡ್ಕೋತಾ ಇದ್ದಾರೆ ನಮಗೆ ಯಾಕೆ ಅಂತ ನಾವು ಬಂದು ಬಿಡ್ತೀವಿ. ಅದು ತತ್ವ. ಆದರೆ ಆ ತತ್ವ ಯಾಕೆ ನಮಗೆ ಅಲ್ಲಿ ತಕ್ಷಣ ಹೊಳೀತು ಅಂತಂದರೆ ಅಲ್ಲಿ ಜಗಳ ಆಡ್ತಾ ಇರೋರ ಬಗ್ಗೆ ಯಾವುದೇ ರೀತಿಯ ಒಂದು ನಮಗೆ ಅಟ್ಯಾಚ್ಮೆಂಟ್ ಅನ್ನೋದೇ ಇಲ್ಲ, ಬಂಧ ಅನ್ನೋದೇ ಇಲ್ಲ. ಆದರೆ ನಮ್ಮ ಮನೆಯವರೇ ಜಗಳ ಆಡ್ತಾ ಇದ್ರೆ ನಾವಲ್ಲಿ ಹೋಗ್ತೀವಿ. ಸಂಪೂರ್ಣವಾದಂತಹ ಮಧ್ಯಸ್ಥಿಕೆ ಮಾಡಿ ಅಲ್ಲಿ ನಾನೇ ಈ ಜಗಳವನ್ನು ನಿಲ್ಲಿಸಿದ್ದು ಅನ್ನೋ ಹೆಚ್ಚುಗಾರಿಕೆ ಬರೋ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡೋಕ್ಕೆ ಶುರು ಮಾಡಿ ಅದಾದಮೇಲೆ ಜನ್ಮ ಇಡೀ ಹೇಳ್ಕೊಡ್ತಾ ಇರ್ತೀವಿ. ಅವ್ರು ಹಾಗೆ ಮಾಡಿದ್ರು ಅವತ್ತು ನಾನೇ ನಿಲ್ಲಿಸಿದ್ದು, ನಾನು ಇಲ್ಲದೆ ಹೋಗಿದ್ರೆ ಏನು ನಡೆದ್ಬಿಟ್ಟಿರ್ತಿತ್ತು. ಅಲ್ಲಿ ಏನೋ ಅವ್ರು ಯಾರೋ ಮಾಡ್ಕೊಳ್ತಾರೆ, ನಮಗೆ ಅದಕ್ಕೆ ಭಗವಂತ ಇದನ್ನು ಅವ್ರು ಅನುಭವಿಸ್ಕೋತಾರೆ. ಇದೆಲ್ಲದನ್ನು ಇವಾಗ ಯಾಕೆ ಬರೋದಿಲ್ಲ? ಯಾಕೆಂತಂದರೆ ನಾವು ಬಂಧದಿಂದ ಅಲ್ಲಿ ನಮಗೆ ಒಂದು ಕಣ್ಣು ಮೇಲೆ ಪರದೆ ಬಿದ್ದಿದೆ. ಎಲ್ಲರೂ ಭಗವಂತನ ಸೃಷ್ಟಿ, ಎಲ್ಲರೂ ಭಗವಂತನ ಮಕ್ಕಳೇ. ಅವರನ್ನು ಭಗವಂತ ನೋಡ್ಕೊಳ್ಳೋದಿದ್ರೆ ಇವರನ್ನು ಕೂಡ ಭಗವಂತ ನೋಡ್ಕೊಳ್ತಾನೆ. ಆದರೂ ಕೂಡ ನನಗೆ ಅಲ್ಲಿ ನಾನು ಮಾಡಿದೆ ಅನ್ನೋ ಹೆಚ್ಚುಗಾರಿಕೆ ಬೇಕಲ್ಲ, ಅದಕ್ಕೋಸ್ಕರ ಹೋಗಿರ್ತೀವಿ. ಹೀಗಾಗಿ ಎಲ್ಲ ವಿಷಯದಲ್ಲೂ ತತ್ವವನ್ನು ಅರಿತುಕೊಳ್ಳಬೇಕು. ಪ್ರಕೃತಿ ಅವ್ರ ಸ್ವಭಾವ, ಜಗಳ ಆಡೋದೇ ಸ್ವಭಾವ, ಆಡ್ಕೋತಾರೆ ಬಿಡಿ ಅಷ್ಟೇ. ಅವರು ಯಾವಾಗ ಅವರ ಜೀವನದಲ್ಲಿ ಜ್ಞಾನವು ಪಕ್ವವಾಗಿರುತ್ತೋ ಅವಾಗ ಜಗಳ ಆಡೋದನ್ನು ಬಿಡ್ತಾರೆ. ಭಗವಂತ ಅವರನ್ನು ಉದ್ಧಾರ ಮಾಡ್ತಾನೆ. ನಮ್ಮ ಕೈಲಿ ಏನೂ ಇಲ್ಲ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸೆ ಶುಕ್ಲ ಪಕ್ಷ. ಇಂದು 3ನೇ ತಾರೀಕು ಬುಧವಾರ, ತ್ರಯೋದಶಿ ತಿಥಿ ಮತ್ತು ಇಂದು ಭರಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಮೇಷರಾಶಿಯಲ್ಲಿರೋದ್ರಿಂದ ಇಂದು ಕುಜ ಮತ್ತು ಶುಕ್ರ ಒಟ್ಟಿಗೆ ಇರುವಂತಹ ಒಂದು ಯೋಗ ಏರ್ಪಡುತ್ತೆ. ಇದಕ್ಕೆ ಲಂಪಟ ಯೋಗ ಅಂತ ಹೆಸರು. ಶುಕ್ರ ಮತ್ತು ಕುಜ ಒಟ್ಟಿಗೆ ಬಂದಾಗ ಲಂಪಟ ಯೋಗ. ಈ ಲಂಪಟ ಯೋಗದಿಂದ ಬಹಳ ಲೋಭ ಹೆಚ್ಚಾಗುವಂತಹ ಸಾಧ್ಯತೆ. ಆದ್ದರಿಂದ ಇವತ್ತು ಮನಸ್ಸಿಗೆ ಲೋಭತನದ ಯೋಚನೆಗಳು ಬರಬಹುದು. ಇದನ್ನು ನಾವೆಲ್ಲರೂ ಕೂಡ ಸರಿಯಾಗಿ ಹತೋಟಿಯಲ್ಲಿ ಇಟ್ಕೊಂಡು ವ್ಯವಹಾರವನ್ನು ಮಾಡಬೇಕು. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಮತ್ತು ಮುಖ್ಯವಾದಂತಹ ವಿಚಾರಗಳಲ್ಲಿ ಇಂದು ಮುಂದೇನು ಮಾಡಬೇಕು ಅನ್ನೋಂತಹ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೂ ಕೂಡ ಉತ್ತಮವಾದಂತಹ ದಿವಸ. ಆದರೂ ಕೂಡ ಮನಸ್ಸಲ್ಲಿ ಸ್ವಲ್ಪ ಕ್ಲೇಶ ಉಂಟಾಗುತ್ತೆ. ಮಧ್ಯಾಹ್ನದ ನಂತರ ನಿಮ್ಮ ಮಿತ್ರತ್ವಗಳಲ್ಲಿ ಒಡಕು ಕಾಣಬಹುದು. ಮುಖ್ಯ ನಿರ್ಧಾರಗಳು ಬೇಡ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸಮಾಜದಲ್ಲಿ ನೆಮ್ಮದಿ ಮತ್ತು ನಿಮ್ಮ ಗುಂಪು ಚಟುವಟಿಕೆಗಳು ಆಧ್ಯಾತ್ಮದಿಂದ ಮತ್ತು ನಿಮ್ಮ ಮಿತ್ರರಿಂದ ಇವತ್ತು ನೆಮ್ಮದಿಯನ್ನು ನೀವು ಖಂಡಿತವಾಗ್ಲೂ ಕಾಣ್ತೀರಿ. ಕರ್ಕ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುವಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೀವು ನೋಡಬಹುದು ಮತ್ತು ಕಾರ್ಯಕ್ಷೇತ್ರದಲ್ಲಿ ಇವತ್ತು ಸ್ವಲ್ಪ ಬೇರೆಯವರಿಂದ ನೀವು ಪ್ರಶಂಸೆಯನ್ನು ಕೂಡ ನೋಡಬಹುದು. ಸಿಂಹರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚಾಗುತ್ತೆ, ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ಭಗವಂತನ ಮತ್ತು ಹಿರಿಯರ ಅನುಗ್ರಹವಿಲ್ಲದೆ ಯಾವುದೇ ರೀತಿಯ ಭಾಗ್ಯವು ಕಾರ್ಯಗತ ಆಗೋದಿಲ್ಲ. ಆದ್ದರಿಂದ ಇವತ್ತು ಬಹಳ ವಿನಮ್ರತೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳನ್ನು ಇವತ್ತು ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ. ಭಾವುಕತೆ ತುಂಬ ಜಾಸ್ತಿ ಆಗಿರುತ್ತೆ, ಡಿಪ್ರೆಸಿವ್ ಥಾಟ್ಸ್ ಇರುತ್ತೆ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಬೇರೆಯವರಿಂದ ಇವತ್ತು ನಿಮಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ಸಂತೋಷ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೂ ಕೂಡ ಸಾಮಾಜಿಕವಾಗಿ ಅತಿ ಹೆಚ್ಚಿನ ನೆಮ್ಮದಿ ಕಾಣುವಂತಹ ದಿವಸ. ಶತ್ರುಗಳು ಹಿಮ್ಮೆಟ್ಟಾರ, ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಅಡ್ವೆಂಚರ್, ಸ್ಪೋರ್ಟ್ಸು, ಫಿಸಿಕಲ್ ಫಿಟ್ನೆಸ್ ಇತ್ಯಾದಿಗಳಲ್ಲಿ ಇರೋರಿಗಂತೂ ಉತ್ತಮವಾದಂತಹ ದಿವಸ. ಧನುರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಪ್ರೇಮ ಪ್ರೀತಿ ಪ್ರಕರಣಗಳು, ದಾಂಪತ್ಯ ಹಾಗೂ ಇನ್ವೆಸ್ಟ್ಮೆಂಟ್ ವಿಚಾರಗಳಲ್ಲಿ ಇಂದು ಸ್ವಲ್ಪ ಕಷ್ಟವಾಗಿರುತ್ತೆ. ಮಕ್ಕಳ ವಿಚಾರದಲ್ಲೂ ಕೂಡ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಮಕರ ರಾಶಿಯವರಿಗೆ ಮನೆ, ಆಸ್ತಿಪಾಸ್ತಿ ವಿಚಾರಗಳು ಇವುಗಳ ಬಗ್ಗೆ ಜಾಸ್ತಿ ಜವಾಬ್ದಾರಿಗಳು ಇವತ್ತು ಬರೋದರಿಂದ ಸ್ವಲ್ಪ ಹುಷಾರಾಗಿ ನೀವು ನಿಮ್ಮ ಮೂಡನ್ನು ಇವತ್ತು ಸರಿಯಾಗಿ ಇಟ್ಕೊಂಡಿರಬೇಕು. ಬೇರೆಯವರಿಗೆ ನಿಮ್ಮ ಅವಶ್ಯಕತೆ ಇರುತ್ತೆ. ಕುಂಭರಾಶಿಯವರಿಗೆ ಇವತ್ತು ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿದೆ. ಸಹೋದರ ಸಹೋದರಿಯರು ಮತ್ತು ನೆರೆಹೊರೆಯವರೆಲ್ಲರೂ ಕೂಡ ಇವತ್ತು ನಿಮಗೆ ಸಹಕಾರವನ್ನು ಕೊಡ್ತಾರೆ. ಮೀನರಾಶಿಯವರಿಗೆ ಸಂಸಾರದ ತಾಪತ್ರಯಗಳು ಮತ್ತು ಸಂಸಾರದ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಮನೆಯ ಒಳಗೆ ನೀವು 4 ಗೋಡೆಗಳ ಮಧ್ಯೆ ಯಾರ ಜೊತೆ ವಾಸ ಮಾಡ್ತೀರೋ ಅಂತಹವರ ಮನಸ್ಥಿತಿ, ಆರೋಗ್ಯ ಇವತ್ತು ಮುಖ್ಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ ಹಾಗೂ ಲೇಖನ. ಇದನ್ನು ಮಾಡಿದರೂ ಕೂಡ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.